सुशीलं सुमनसचरितं सुप्रेमवन्दितं सीते रामकथा हृदयम् ಪ್ರಭು, ಸುಪ್ರಭಾತವಾಗುತ್ತಿದೆ, ಎಚ್ಚರಗೊಳ್ಳಿ. ಮಂದಿಮಾಗದರು ನಿಮ್ಮ ಸ್ತುತಿಯನ್ನು ಮಾಡುತ್ತಿದ್ದಾರೆ. ಮಂತ್ರಿಗಳು ತಮ್ಮ ಆಜ್ಞೆಗಾಗಿ ಕಾಯುತ್ತಿದ್ದಾರೆ. ಪುರೋಹಿತರು ನಿಮಗೆ ಆಶೀರ್ವಾದ ನೀಡಲು ಬಂದಿದ್ದಾರೆ. ಎಚ್ಚರಗೊಳ್ಳಿ ಪ್ರಭು. ಪ್ರಭು 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 ಸೋದರ, ಈ ದಿನ ನನಗೆ ಅಯೋಧ್ಯೆಯ ಅರಮನೆ ಬಹಳ ನೆನಪಾಗುತ್ತಿದೆ. ಅಲ್ಲಿ ನನ್ನ ತಂದೆ ಮಾತೆಯರು ಹೇಗಿರುತ್ತಾರೋ ಏನೋ ಎಂಬ ಆತಂಕ ನನ್ನನ್ನು ಕಾಡುತ್ತಿದೆ. ಬಹುಶಃ ತನ್ನ ಇಷ್ಟಾರ್ಥ ಈಡೇರಿತೆಂದು ನನ್ನ ಕಿರಿಯ ಮಾತೆ ಕೈಕೇಯ ಮಾತ್ರ ಸಂತೋಷದಿಂದಿರಬಹುದು. ಉಳಿದ ಎಲ್ಲರೂ ದುಃಖದಲ್ಲಿ ಮುಳುಗಿ ಹೋಗಿರಬಹುದು. ಅಂತಹ ಕೆಟ್ಟ ಭಾವನೆಗಳು ಬರುತ್ತಿದೆ ಲಕ್ಷ್ಮಣ. ಸಹೋದರ, ಅವರಿಗೆ ದುಃಖವಾದರು ನಮಗೆ ದುಃಖವಾದರೂ 14 ವರ್ಷಗಳ ಕಾಲ ಸಹಿಸಲೇಬೇಕಲ್ಲವೇ? ತಂದೆಯವರನ್ನ ನೆನಪಿಸಿಕೊಂಡರೆ ನನಗೆ ಬಹಳ ಸಂಕಟವಾಗುತ್ತದೆ ಲಕ್ಷ್ಮಣ. ಅವರು ಮಹಾರಾಜರಾದರೂ ಈಗ ಅವರು ಅಸಹಾಯಕ ಅನಾಥರಾಗಿದ್ದಾರೆ. ವಯೋವೃದ್ಧರಾದ ಅವರು ಈಗ ಪುತ್ರ ಶೋಕದಿಂದ ತಲ್ಲಣಿಸುವಂತಾಗಿದೆಯಲ್ಲ. ಕಿರಿಯ ಮಾತೆ ಕೈಕೇಯ ದೇವಿಯವರ ಬಿಗಿ ಮುಷ್ಟಿಯಲ್ಲಿ ಸಿಲುಕಿ ಅವರು ಎಷ್ಟು ತಳಮಳಿಸುತ್ತಿರಬಹುದೆಂದು ನಾನು ಊಹೆ ಮಾಡಬಲ್ಲೆ. ಸಹೋದರ, ಇದು ಅವರ ಸ್ವಯಂಕೃತ ಅಪರಾಧ. ಅವರ ಅಪರಾಧದಿಂದ ನಮ್ಮನ್ನೆಲ್ಲ ಸಂಕಷ್ಟಕ್ಕೆ ಗುರಿ ಮಾಡಿದರು. ತಾವು ಸಂಕಷ್ಟ ತಂದುಕೊಂಡರು. ಇಲ್ಲ ಲಕ್ಷ್ಮಣ, ಇದು ಕೂಡದು. ತಂದೆಯವರನ್ನು ಆಕ್ಷೇಪಿಸಬೇಡ. ಇದು ಅವರು ಬುದ್ಧಿಪೂರ್ವಕವಾಗಿ ಮಾಡಿದ್ದಲ್ಲ. ಅತಿಶಯವಾದ ಪ್ರೀತಿಯನ್ನು ನಡೆದು ಹೋದ ಅಚಾತುರ್ಯ. ಅವರನ್ನು ನೋಡಿದರೆ ಪುರುಷಾರ್ಥಗಳಲ್ಲಿ ಧರ್ಮ ಅರ್ಥಗಳಿಗಿಂತ ಮೋಹವೇ ಪ್ರಬಲವೆಂಬ ಭಾವನೆ ಬರುತ್ತದೆ. ತಂದೆಯವರ ಮೋಹವೆಂಬ ದೌರ್ಬಲ್ಯ ಎಷ್ಟು ಜನರ ನೋವಿಗೆ ಕಾರಣವಾಯಿತು. ನನಗೆ, ನಿನಗೆ, ಅತ್ತಿಗೆಗೆ, ನಮ್ಮ ಮಾತೆಯವರಿಗೆ, ಸ್ವತಃ ತಂದೆಯವರಿಗೆ ಸಹಿಸಲಾರದ ವೇದನೆ ಉಂಟು ಮಾಡಿತು. ನಿಜ ಲಕ್ಷ್ಮಣ, ನನ್ನ ಕಿರಿಯ ಮಾತೆ ನನ್ನ ಮೇಲೆ ಸಾಧಿಸಿದ ದ್ವೇಷವನ್ನು ನನ್ನ ಮಾತೆಯರ ಮೇಲೆ ತೋರಿಸಿದರೆ ಅವರ ಗತಿ ಏನು ಹೇಳು? ನನ್ನ ಕಾರಣವಾಗಿ ನಿನ್ನ ಮಾತೆಯವರಿಗೂ ಸಂಕಟವಾದರೆ ನಾನು ಅದನ್ನು ಸಹಿಸುವುದಿಲ್ಲ ಲಕ್ಷ್ಮಣ. ಆದ್ದರಿಂದ ನಾಳೆ ಬೆಳಗಾಗುತ್ತಲೇ ನಿನ್ನ ಅಯೋಧ್ಯೆಗೆ ಹಿಂದಿರುಗಿ ಬಿಡು. ನಾನು ಸೀತೆಯೊಂದಿಗೆ ದಂಡಕಾರಣ್ಯಕ್ಕೆ ಹೊರಡುತ್ತೇನೆ. ದುಃಖಿತರಾಗಿರುವ ನನ್ನ ಮಾತೆಯರಿಗೆ ನೀನು ರಕ್ಷಕನಾಗು ಸೋದರ. ಸಹೋದರ, ನೀನು ಏನು ಹೇಳುತ್ತಿರುವೆ? ಹೇಳಬೇಕಾದುದನ್ನೇ ಹೇಳುತ್ತಿದ್ದೇನೆ ಲಕ್ಷ್ಮಣ. ಈಗ ನನಗೆ ನನ್ನ ಮಾತೆಯರ ಯೋಗಕ್ಷೇಮವೇ ಮುಖ್ಯವಾಗಿದೆ. ಕೈಕೇಯ ಮಾತೆ ನನ್ನ ಮಾತೆಯರಿಗೆ ಯಾವ ಕೇಡು ಉಂಟು ಮಾಡುತ್ತಾರೋ ಎಂದು ನನಗೆ ಭಯವಾಗುತ್ತಿದೆ. ನೀನು ಅಲ್ಲಿ ಇದ್ದರೆ ಎಲ್ಲ ರೀತಿಯಲ್ಲಿ ಒಳಿತಾಗುತ್ತದೆ ಲಕ್ಷ್ಮಣ. ನೀನು ಅಯೋಧ್ಯೆಗೆ ಹಿಂದಿರುಗು. ಸಹೋದರ,
ನಾನು ನಿನ್ನನ್ನು ಬಿಟ್ಟು ಅಯೋಧ್ಯೆಗೆ ಹಿಂದಿರುಗುವುದೇ? ಪ್ರಭು 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 ಮಹಾರಾಣಿ ಏನಾಯಿತು? ಪ್ರಭು 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 ಇನ್ನೆಲ್ಲಿಯ ಪ್ರಭು ಮಂತ್ರಿಗಳೇ, ಪ್ರಭುಗಳು ದಿವಂಗತರಾದರು. ಅಯೋಧ್ಯೆ ಅನಾಥವಾಯಿತು, ಅಯೋಧ್ಯೆ ಅನಾಥವಾಯಿತು. ಇನ್ನೆಲ್ಲಿಯ ಪ್ರಭು, ಪ್ರಭುಗಳು ಇಲ್ಲ ಮಂತ್ರಿಗಳೇ. ಪ್ರಭು ಪ್ರಭು ಪ್ರಭು, ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಹೋಗಲು ನಿಮಗೆ ಹೇಗೆ ತಾನೇ ಮನಸ್ಸು ಬಂತು? ಇನ್ನೇನು ಗತಿ? ನಮಗೆ ಯಾರು ದಿಕ್ಕು? ನಮಗೆ ಯಾರು ದಿಕ್ಕಿಲ್ಲ ಸುಮಿತ್ರೆ. ನಮ್ಮವರೆಂದು ಯಾರು ಇಲ್ಲ. ಪುತ್ರರು ದೂರವಾದರು, ಈಗ ಪತಿಯು ಶವವಾಗಿ ಮಲಗಿದ್ದಾರೆ. ನಾವು ಅನಾಥರಾದೆವು. ಪ್ರಭು, ನಿಮ್ಮನ್ನೇ ಸರ್ವಸ್ವವೆಂದು ನಂಬಿರುವ ನಮ್ಮನ್ನೇಕೆ ಬಿಟ್ಟು ಹೋದಿರಿ? ರವೆ ಉರುಳಿ ಬಿದ್ದ ಮೇಲೆ ಅದನ್ನು ಆಶ್ರಯಿಸಿರುವ ಬಳ್ಳಿಗೆ ಆಸರೆ ಯಾರು ಪ್ರಭು? ಅಕ್ಕ, ನಾವು ನಿರ್ಗತಿಕರಾದೆವು, ನಿರ್ಭಾಗ್ಯರಾದೆವು. ಹೌದು ಸುಮಿತ್ರೆ, ನಾವು ಬದುಕಿದ್ದರೂ ಸತ್ತಂತೆ. ಪತಿಯ ಪ್ರೀತಿ ಇಲ್ಲ, ಮಕ್ಕಳ ಆಸರೆ ಇಲ್ಲ. ಈಗ ಉಳಿದಿರುವುದು ಅದೃಷ್ಟಿ ಕೈಕೇಯಿ ದ್ವೇಷ ಮಾತ್ರ. ಅವಳು ದ್ವೇಷದಿಂದ ನಮ್ಮನ್ನು ಅರಮನೆಯಿಂದ ಅಟ್ಟಿದರು. ಆಶ್ಚರ್ಯವಿಲ್ಲ, ಆಶ್ಚರ್ಯವಿಲ್ಲ. ಹೌದಕ್ಕ, ಆ ಪಾಪಿ ರಾಮ ಲಕ್ಷ್ಮಣ ಸೀತೆಯರನ್ನೇ ಕಾಡಿಗೆ ಅಟ್ಟಿದಳು. ದುಷ್ಟಾಟದಿಂದ ನಮ್ಮ ಸ್ವಾಮಿಯನ್ನೇ ನುಂಗಿ ಹಾಕಿದಳು. ತನ್ನ ಸ್ವಾರ್ಥಕ್ಕಾಗಿ ತನ್ನ ಪತಿಯನ್ನೇ ನುಂಗಿ ಹಾಕಿದ ಮೇಲೆ ನಿಮ್ಮ ಮೇಲೆ ಕರುಣೆ ತೋರಿಸುತ್ತಾಳೆ ಅಕ್ಕ. ಇಲ್ಲ,
ಅವಮಾನಗಳನ್ನೆಲ್ಲ ಸಹಿಸಿಕೊಂಡು ನಾವು ಬದುಕುವುದು ಬೇಡ. ನಾವು ನಮ್ಮ ಪತಿಯನ್ನು ಹಿಂಬಾಲಿಸೋಣ. ಇಲ್ಲವೇ ನಮ್ಮ ಪುತ್ರರ ಬಳಿಗೆ ಕಾಡಿಗೆ ಹೊರಟು ಹೋಗುವ. ಕಾಡಿಗೆ ಹೊರಟು ಹೋಗುವ. ಪ್ರಭುಗಳನ್ನು ನೋಡಿದೆಯಾ? ಸಖಿ ನಿಲ್ಲು. ನೀನಿನ್ನು ಹೊರಡು. ಮಾತೆ, ಕುಂಕುಮವನ್ನಿಡುತ್ತಿದ್ದೇನೆ. ಬೇಡವೆಂದು ಹೇಳಿದೆನಲ್ಲ, ಹೇಳಿದಷ್ಟು ಮಾಡು. ನೀನಿನ್ನು ಹೊರಡು. ಮಂತರೆ, ಶುಭ ಲಕ್ಷಣವಾದ ಸಿಂಧೂರವನ್ನೇಕೆ ಅಳಿಸುತ್ತಿರುವೆ? ನನ್ನ ಆಭರಣಗಳನ್ನೆಲ್ಲ ಏಕೆ ತೆಗೆಯುತ್ತಿರುವೆ? ಮಹಾರಾಣಿ, ಈಗ ಅಲಂಕರಿಸಿಕೊಳ್ಳುವ ಸಮಯವಲ್ಲ. ಅಲಂಕಾರವಿಲ್ಲದೆ ಶೋಕವನ್ನಾಚರಿಸುವ ಸಮಯ. ಏನಂದೆ? ಶೋಕಾಚರಣೆಯ ಅಂತಹ ಪ್ರಸಂಗವಾದರೂ ಏನು ನಡೆದಿದೆ? ಶೋಕ ಪಡಲು ಆಗಿರುವುದಾದರೂ ಏನು ಮಂತರೆ? ನನ್ನ ಪುತ್ರ ಭರತ ಬರುತ್ತಾನೆ, ಅವನ ಪಟ್ಟಾಭಿಷೇಕ ವೈಭವದಿಂದ ನಡೆಯುತ್ತದೆ ಎಂದು ಆಸೆ ಆತುರದಿಂದ ಕಾಯುತ್ತಿರುವ ನಾನು ಶೋಕಾಚರಣೆ ಮಾಡಬೇಕೆ? ಛೇ, ಹೀಗಾಗುವುದೆಂದು ಯಾರು ತಾನೇ ನಿರೀಕ್ಷೆ ಮಾಡಿದ್ದರು? ಮಂತರೆ, ಏನಾಯಿತು? ಏಕೆ ನೀನು ಇಂದು ಏನೋ ಒಂದು ರೀತಿ ಇರುವೆಯಲ್ಲ? ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಎಂದಂತಾಯಿತು. ಅಂದರೆ ಯಾವ ಮಹಾರಾಜರಿಂದ ನಮ್ಮ ಭರತನ ಪಟ್ಟಾಭಿಷೇಕವಾಗಬೇಕೆಂದುಕೊಂಡಿದ್ದೆವು, ಯಾವ ಮಹಾರಾಜರ ನಂತರ ನಮ್ಮ ಭರತ ಕೋಸಲ ಸಿಂಹಾಸನ ಉತ್ತರಾಧಿಕಾರಿಯಾಗಬೇಕೆಂದುಕೊಂಡಿದ್ದೆವು, ಆ ಮಹಾರಾಜರನ್ನು ವಿಧಿ ಸೆಳೆದುಕೊಂಡು ಬಿಟ್ಟಿತು. ನಮ್ಮ ಮಹಾರಾಜರಿನ್ನಿಲ್ಲ ಮಹಾರಾಣಿ. ಮಹಾರಾಜರು ವಿಧಿವಶರಾದರೆ ಮಂತರೆ, ನೀನು ಹೇಳುತ್ತಿರುವುದು ನಿಜವೇ? ಮಹಾರಾಜರು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ? ಮಂತರೆ, ನಿಜ ಹೇಳು, ನೀನು ವಿನೋದ ಮಾಡುತ್ತಿಲ್ಲ ತಾನೆ? ಮಹಾರಾಣಿ, ಇಂಥ ವಿಷಯದಲ್ಲಿ ವಿನೋದ ಮಾಡುವಷ್ಟು ನೀಚಳಲ್ಲ ನಾನು. ಸತ್ಯವಾಗಿಯೂ ಮಹಾರಾಜರು ಅವಸಾನ ಹೊಂದಿದ್ದಾರೆ. ಅಯ್ಯೋ, ಮಂತರೆ, ಇಷ್ಟೆಲ್ಲ ಹಠ ಮಾಡಿ ವಾದ ಮಾಡಿ ಮಹಾರಾಜರಿಂದ ವರಗಳನ್ನು ಪಡೆದೆ. ಅವರ ಅಸಮಾಧಾನ, ಆಕ್ರೋಶವನ್ನು ನಾನು ಲೆಕ್ಕಿಸಲೇ ಇಲ್ಲ.
ಅವರು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಅಯ್ಯೋ, ಮಂತರೆ, ನನ್ನ ಪತಿ ನನ್ನನ್ನು ಪ್ರಾಣಕ್ಕಿಂತ ಅಪಾರವಾಗಿ ಪ್ರೀತಿಸುತ್ತಿದ್ದರು. ಅಂತಹ ಪತಿಯೇ ನನ್ನನ್ನು ಬಿಟ್ಟು ಆಗಲಿದ ಮೇಲೆ ನನ್ನ ಬದುಕು ನಾಶವಾಯಿತು. ನಾನೀಗ ಏನು ಮಾಡಲಿ, ಏನು ಮಾಡಲಿ ಮಂತರೆ, ಏನು ಮಾಡಲಿ? ಅಯ್ಯೋ ಮಹಾರಾಣಿ, ಈಗ ದುಃಖಿಸುವ ಸಮಯವಲ್ಲ. ಧೈರ್ಯಗಳಿಂದ ಪರಿಸ್ಥಿತಿಯನ್ನು ಎದುರಿಸಬೇಕಾದ ಸಮಯ. ಅನಿವಾರ್ಯಗಳನ್ನು ಒಪ್ಪಿಕೊಂಡು ನಮ್ಮ ಗುರಿ ಸಾಧಿಸಲೇಬೇಕು. ಅದಕ್ಕೆ ಮೊದಲು ಮಹಾರಾಜರ ಅವಸಾನದಿಂದ ನಿಮಗೆ ಎಲ್ಲರಿಗಿಂತ ಹೆಚ್ಚು ದುಃಖವಾಗಿದೆ ಎಂದು ತೋರಿಸಿಕೊಳ್ಳಲೇಬೇಕು. ಈಗಾಗಲೇ ಎಲ್ಲರೂ ಕೌಸಲ್ಯ ಅಂತಃಪುರದಲ್ಲಿ ಸೇರಿದ್ದಾರೆ. ನೀವು ಹೊರಡಿ, ಎಲ್ಲರೆದುರು ದುಃಖ ವ್ಯಕ್ತಪಡಿಸಿ. ಹೊರಡಿ. ನನ್ನ ಮಾತಾಪಿತರ ಯೋಗಕ್ಷೇಮದ ದೃಷ್ಟಿಯಿಂದ ನಾನು ಲಕ್ಷ್ಮಣನಿಗೆ ಅಯೋಧ್ಯೆಗೆ ಹಿಂದಿರುಗಿ ಹೋಗು ಎಂದು ಹೇಳುತ್ತಿದ್ದೇನೆ. ಅದು ಸರಿಯೋ ತಪ್ಪು ನೀನು ಹೇಳು ದೇವಿ. ಪ್ರಭು, ಭರತನಿಗೆ ಬರೀ ಯುವರಾಜನ ಪಟ್ಟ ಮಾತ್ರವಲ್ಲ, ಮಹಾರಾಜನ ಪಟ್ಟವೇ ದೊರೆತಿದೆ. ನೀನು ರಾಜಮಾತೆಯಾಗಿ ಆ ಸಿಂಹಾಸನವನ್ನೇರಿ ಈ ಅಯೋಧ್ಯೆಯನ್ನು ಆಳು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ